ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ಇಸ್ರೋ ಟೆಲಿಮೆಟ್ರಿ, ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಕಾರ್ಯಕ್ರಮ ಮೈಸೂರಿನಲ್ಲಿಂದು ನಡೆಯಿತು. ಸಂಸ್ಥೆಯ ಸಹಾಯಕ ನಿರ್ದೇಶಕ ಎಂಆರ್ ರಾಘವೇಂದ್ರ, ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಎನ್ಕೆ ಲೋಕನಾಥ್, ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಶರಣಪ್ಪ ವಿ ಹಲಸೆ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬಳಿಕ ಎಂಆರ್ ರಾಘವೇಂದ್ರ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸುದೀರ್ಘ ಇತಿಹಾಸ ಹೊಂದಿದ್ದು, ಆರ್ಯಭಟನ ಜ್ಞಾನ ಪರಂಪರೆಯು ಇಸ್ರೋಗೆ ಭದ್ರ ಬುನಾದಿ ಹಾಕಿದೆ. ವರಾಹ, ಮಿಹಿರ, ಬ್ರಹ್ಮಗುಪ್ತ, ಭಾಸ್ಕರ ಸೇರಿದಂತೆ ಅಂದಿನ ಎಲ್ಲ ಬಾಹ್ಯಾಕಾಶ ತಜ್ಞರು ಗಣಿತವನ್ನು ಚೆನ್ನಾಗಿ ಅರಿತಿದ್ದರು. ಈ ಜ್ಞಾನ ಇಂದಿಗೂ ಉಪಯುಕ್ತವಾಗುತ್ತಿದೆ. ಇಸ್ರೋದ ಚಂದ್ರಯಾನ, ಆದಿತ್ಯ ಮುಂತಾದ ಯೋಜನೆಗಳು ನಮ್ಮ ಜ್ಞಾನ ಪರಂಪರೆಯ ಉತ್ಪನ್ನವಾಗಿದೆ ಎಂದು ಹೇಳಿದರು. They have told so much about our astronomy in these shlokas. Unfortunately, these things are not very easily available to everybody to understand and take it forward. So what the Westerners or other countries did is they made these very easily available to people. ಎನ್ಕೆ ಲೋಕನಾಥ್, ನಮ್ಮ ಅಗತ್ಯತೆಗೆ ಅನುಗುಣವಾಗಿ ತಂತ್ರಜ್ಞಾನ ಬದಲಾಗುತ್ತಿದೆ. ವಿಜ್ಞಾನದ ಕುರಿತು ಕುತೂಹಲ ಬೆಳೆಸಿಕೊಳ್ಳುವುದು ಜ್ಞಾನ ಹಾಗೂ ಭವಿಷ್ಯದ ಗುರಿ ಸಾಧನೆಗೆ ಸಹಕಾರಿಯಾಗಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಸಾಕಷ್ಟು ಮುಂದುವರೆದಿದ್ದು, ವಿದ್ಯಾರ್ಥಿಗಳು ಇದರ ಭಾಗವಾಗಲು ಪ್ರಯತ್ನಿಸಬೇಕು ಎಂದರು. So therefore, you all students have taken a break from the class. I am saying all students will be very serious. Don't be serious. ಶರಣಪ್ಪ ವಿ ಹಲಸೆ, ದೇಶದ ಅಭಿವೃದ್ಧಿಯಲ್ಲಿ ಬಾಹ್ಯಾಕಾಶ ಸೇವೆಯ ಅಗತ್ಯವಿದೆ. ಹಿಂದೆ ಪತ್ರದ ಮೂಲಕ ಸಂಪರ್ಕ ಸಾಧಿಸಲಾಗುತ್ತಿತ್ತು. ಈಗ ಒಂದೇ ಸೆಕೆಂಡ್ನಲ್ಲಿ ಬಹು ದೂರದಲ್ಲಿರುವವರೊಂದಿಗೆ ಸಂಪರ್ಕ ಸಾಧಿಸುವಂತಾಗಿದೆ. ಇದಕ್ಕೆ ಬಾಹ್ಯಾಕಾಶ ಸೇವೆ ಕಾರಣವಾಗಿದ್ದು, ಯುವ ಜನತೆ ಬಾಹ್ಯಾಕಾಶದ ಸೇವೆಗೆ ಮುಂದಾಗಬೇಕು ಎಂದು ಹೇಳಿದರು. Almost 193 countries are there in the world, and you can send your message from sitting here. That is actually it is a space research. That is ISRO. They are helping.